ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕ್ಕೀಸನ್ ಯೂಟ್ಯೂಬ್ ಚಾನಲ್. ನೋಡಿ ಭಾನುವಾರ ಅಂದ ತಕ್ಷಣ ಚೆನ್ನಾಗಿ ತಿನ್ನೋಕೆ ರೆಡಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತು ಇವತ್ತಿನ ಈ ವಿಡಿಯೋ ಬೀಗ್ರೂಟದ್ದಾಗಿರುತ್ತೆ. ನಾನು ಮೊದಲನೇದಾಗಿ ಫಾರ್ ದ ಫಸ್ಟ್ ಟೈಮ್ ನಾನು ಎಲ್ಲ ಕೊಲೀಗ್ಸ್ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಎಲ್ಲಾದ್ರೂ ರೆಡಿ ಆದಾಗ ಫೋಟೋಸ್ ತೆಕ್ಕೊಳ್ದೆ ಸುಮ್ಮನೆ ಇರ್ತೀವ. ಸೊ ಹಾಗೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಯಾರು ಫೋಟೋ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಇಲ್ಲಿಂದಾನೇ ಒಂದು ದೊಡ್ಡ ನಮಸ್ಕಾರ. ನಾ ಈ ಬ್ಲಾಗ್ ಅಲ್ಲಿ ಇಬ್ರೇ ತುಂಬಿದ್ದಾರೆ. ನಾನ್ ನಿಮ್ ಬ್ಲಾಗ್ ಅಲ್ಲಿ ಬರ್ತೀನಾ ಇಲ್ವಾ ಯಾವತ್ ಅಪ್ಲೋಡ್ ಮಾಡ್ತೀರಾ ಅಂತ ನನ್ ಪದೇ ಪದೇ ಕೇಳ್ತಾನೆ ಇದ್ರು. ಈಗ ಅಪ್ಲೋಡ್ ಮಾಡಿದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ನಾವಿವತ್ತು ಹೋಗಿರೋದು ನಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಜ್ ಸರ್ದು ಬೀಗ್ರೂಟ್ ಆಯ್ತು. ಸೊ ನಾವ್ ಅದಕ್ಕಂತಾನೆ ಹೋದ್ವಿ. ಎಕ್ಸಾಕ್ಟ್ ಅಡ್ರೆಸ್ ನನಗೆ ಗೊತ್ತಿಲ್ಲ, ಸಾರಿ. ನನ್ನ ಎಂಟ್ರಿದು ವಿಡಿಯೋ ಕೂಡ ಕ್ಲಿಕ್ ಮಾಡ್ಕೊಳಕ್ ಆಗ್ಲಿಲ್ಲ, ಮರ್ತೋಗಿದ್ದೆ. ನಾನು ಕೆಲವು ಮದ್ವೆಗಳನ್ನ ಅಟೆಂಡ್ ಮಾಡಿದೀನಿ ಅಷ್ಟೇ, ಬೀಗ್ರೂಟಗಳನ್ನ ಅಷ್ಟೊಂದು ಅಟೆಂಡ್ ಮಾಡಿಲ್ಲ. ಕೆಲವು ಅಟೆಂಡ್ ಮಾಡಿರೋದ್ರಲ್ಲಿ ಇದು ಒಂದು. ಊಟ ಏನೋ ತುಂಬಾ ಚೆನ್ನಾಗಿತ್ತು. ಇದ್ರಲ್ಲಿ ಯಾವ್ದ್ ಮಟನ್ ಯಾವ್ದ್ ಚಿಕನ್ ಏನೂ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಇಷ್ಟೊಂದು ಐಟಮ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಎರಡೇ, ಒಂದು ಚಿಕನ್ ಚಾಪ್ಸ್ ಹಾಗೆ ಒಂದು ಚಿಕನ್ ಲಾಲಿಪಾಪ್. ವೆಲ್ಕಮ್ ಡ್ರಿಂಕ್ಸ್ ತಗೊಂಡು ಹಾಗೆ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ರಿಸೆಪ್ಷನ್ ನಡೀತಾ ಇತ್ತು. ಬಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಹಾಗೆ ನೋಡಿದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ನಾವು ಹೋಗಿ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊ ಬಂದ್ವಿ. ಆ ಫೋಟೋಸ್ ಇಲ್ಲಿದೆ ನೋಡಿ. ಈ ಕೆಲವರು ಮದ್ವೆಗೆ ಅಬ್ಸೆಂಟ್ ಆದ್ರೂ ಬೀಗ್ರೂಟಕ್ ಮಾತ್ರ ಯಾವುದೇ ಕಾರಣಕ್ಕೂ ಅಬ್ಸೆಂಟ್ ಆಗಿರೋದಿಲ್ಲ. ಎಕ್ಸಾಕ್ಟ್ ಆಗಿ ಬಂದಿರ್ತಾರೆ. ಆಕ್ಚುಲ್ ಆಗಿ ನಮ್ ಕಡೆ ಬೀಗ್ರೂಟ ಮಾಡೋದಿಲ್ಲ. ಜಸ್ಟ್ ಮದ್ವೆ ಮತ್ತೆ ರಿಸೆಪ್ಷನ್ಸ್ ಆತರ ಇರುತ್ತೆ ಅಷ್ಟೇನೆ. ನಾನ್ ಈ ಸೈಡೇ ಜಾಸ್ತಿ ನೋಡ್ತಾ ಇರೋದು ಈ ಬೀಗ್ರೂಟ ಎಲ್ಲ. ಈ ಬೀಗ್ರೂಟದಲ್ಲಿ ತುಂಬಾ ಐಟಮ್ಸ್ ಇತ್ತು. ಐಸ್ ಕ್ರೀಮ್ಸ್ ಮತ್ತೆ ಬೀಡ, ಕೆಲವೊಂದು ತುಂಬಾ ಏನೇನೋ ಐಟಮ್ಸ್ ಇದ್ವು. ಕೆಲವೊಂದು ನಮ್ಗೆ ಯಾವ್ದು ಇಷ್ಟ ಆಯ್ತು ನಾವು ಅದನ್ನ ಮಾತ್ರನೇ ತಗೊಂಡ್ವಿ. ಹಾಗೆ ನನ್ಗೆ ಅಲ್ಲಿ ಫ್ಲವರ್ ಇಷ್ಟ ಆಯ್ತು ಅಂತ ನಮ್ಮ ಮನೆಯವ್ರಿಗೆ ಕೇಳಿದ್ದಕ್ಕೆ ನನ್ಗೆ ಇದನ್ನ ತೆಗೆದು ಕೊಟ್ರು. ತುಂಬಾ ಚೆನ್ನಾಗಿತ್ತು, ತುಂಬಾನೇ ಇಷ್ಟ ಆಗೋಯ್ತು ನನ್ಗೆ. ಮುಗಿಸ್ಕೊಂಡ್ ಟೈಮ್ ಆಯ್ತು, ಮನೆಗೆ ಹೊರಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಹೊರಗಡೆ ಇದು ಒಂದು ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಎನ್ವೈರನ್ಮೆಂಟ್ ತುಂಬಾ ಗ್ರೀನರಿ ಆಗಿ ಸಕ್ಕತ್ತಾಗಿತ್ತು. ಸೊ ಹಾಗೆ ಅಲ್ಲೇ ಕೂಡ ಕೆಲವೊಂದು ಫೋಟೋಸ್ನ ತೆಕ್ಕೊಂಡ್ವಿ. ಅದ್ರಲ್ಲಿ ಚೆನ್ನಾಗಿ ಬಂದಿದ್ದು ಇದನ್ನ. ಸೊ ನಾನು ಇದನ್ನೇ ಅಟ್ಯಾಚ್ ಮಾಡಿದೀನಿ. ಮನೆಗೆ ಬಂದಾದ್ಮೇಲೆ RCB ಮ್ಯಾಚ್ ಇತ್ತು. ಸುಮ್ನೆ ಮ್ಯಾಚ್ ನೋಡಕ್ ಆಗಲ್ಲ ಅಲ್ವಾ. RCB ನೋಡ್ತಾ ಇರ್ಬೇಕಾದ್ರೆ ನಮ್ಮ ಮನೆಯವ್ರು ಏನಾದ್ರು ಸ್ನಾಕ್ಸ್ ಮಾಡ್ಕೊಡು ಅಂದ್ರು. ಸೊ ಸಡನ್ ಆಗಿ ಫ್ರಿಜ್ ಅಲ್ಲಿ ಮಾವಿನಕಾಯಿ ಇದ್ದಿದ್ರಿಂದ ಅದನ್ನ ತೆಗೆದು ಅದ್ರಲ್ಲಿ ಒಂದು ಸ್ನಾಕ್ಸ್ ಮಾಡ್ಕೊಂಡ್ವಿ. ಈ ತರ ಸ್ನಾಕ್ಸ್ ನ ತಿನ್ಕೊಂಡು RCB ಮ್ಯಾಚ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. RCB ಮ್ಯಾಚ್ ನ ಯಾವಾಗ್ಲೂ ಸುಮ್ನೆ ನೋಡ್ಬಾರ್ದಲ್ವಾ, ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರ್ಬೇಕು. ಸೊ ಸೀಸನಬಲ್ ಫ್ರೂಟ್ಸ್ ತಿನ್ಬೇಕು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್, ಬಾಯ್.